ಪ್ರಿಯ ವೀಕ್ಷಕರೇ ನಮಸ್ಕಾರ. ಸುಮಾರು ಜನ ಕೆಲಸಗಳಲ್ಲಿ ಅತೃಪ್ತಿಯನ್ನು ಕಾಣುತ್ತಾ ಇರುತ್ತಾರೆ. ಅಯ್ಯೋ, ನನಗೆ ಕೆಲಸದಲ್ಲಿ ಖುಷಿನೇ ಇಲ್ಲ, ಕೆಲಸ ಮಾಡೋದಕ್ಕೆ ಇಷ್ಟನೇ ಇಲ್ಲ, ಕೆಲಸಕ್ಕೆ ಯಾಕಾದರೂ ಹೋಗ್ತಾ ಇದ್ದೀನೋ ಅನ್ನಿಸ್ತಾ ಇದೆ ಎನ್ನುವಂತಹ ಕಂಪ್ಲೇಂಟನ್ನು ಮಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ರಾಶಿಗೆ ತಕ್ಕಂತಹ ಒಂದು ಕೆಲಸವನ್ನು ಮಾಡುತ್ತಾ ಇರುವುದಿಲ್ಲ. ಪ್ರತಿಯೊಂದು ರಾಶಿಗೂ ಸಹ ತನ್ನದೇ ಆಗಿರುವಂತಹ ಒಂದು ಸೂಕ್ತವಾಗಿರುವಂತಹ ಒಂದು ಜಾಬ್ ಅಥವಾ ಕೆಲಸ, ಕೆರಿಯರ್ ಇರುತ್ತೆ. ಅದನ್ನು ತಿಳಿದುಕೊಂಡು ಆ ಒಂದು ಕ್ಷೇತ್ರದಲ್ಲಿ ನಾವು ತೊಡಗಿಸಿಕೊಂಡರೆ ನಮಗೆ ಲಾಭವೂ ಇರುತ್ತದೆ, ಸಂತೋಷ, ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಇರುತ್ತದೆ. ಇವತ್ತು ಅದನ್ನು ತಿಳಿದುಕೊಳ್ಳೋಣ. ಮೇಷರಾಶಿಯವರು ಆರ್ಮಿ, ಪೊಲೀಸ್, ಅಗ್ನಿಶಾಮಕ ದಳ, ಮೆಕ್ಯಾನಿಕ್ಗಳು, ಸರ್ಜನ್ಗಳು, ಫೈಟರ್ಗಳು, ಸ್ಟಂಟ್ ಆ ಥರ ಎಲ್ಲ ಇರುತ್ತಲ್ಲ, ಫೈಟರ್ಗಳಿರ್ಬೋದು, ಆ ಥರದವರು ಇರಬಹುದು, ಅಥವಾ ಸಾಮಾಜಿಕ ಹೋರಾಟಗಾರರು ಇರಬಹುದು. ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು, ಬೆಂಕಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು. ಇವರಿಗೆ ಯಾವುದರಲ್ಲಿ ರೆಸ್ಪಾನ್ಸಿಬಿಲಿಟಿ ಮತ್ತು ಕಂಟ್ರೋಲ್ ಇರುತ್ತೋ ಅಂತಹ ಕೆಲಸಗಳನ್ನು ಮಾಡೋದಕ್ಕೆ ಇವರು ತುಂಬ ಇಷ್ಟಪಡ್ತಾ ಇರ್ತಾರೆ. ಅವರು ಬಂದು ಇನ್ನೊಬ್ಬರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಇರಲ್ಲ, ಇನ್ನೊಬ್ಬರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಮನಸ್ಸು ಮಾಡಲ್ಲ. ಆಮೇಲೆ ಇವರಿಗೆ ಕೋಪ ಜಾಸ್ತಿ ಇರುತ್ತೆ ಮತ್ತು ಇವರಿಗೆ ಸ್ವಾತಂತ್ರ್ಯ ಮತ್ತು ಇವರು ಮಾಡುವಂತಹ ಕೆಲಸದಲ್ಲಿ ನ್ಯಾಯ ಜಾಸ್ತಿ ಇರಬೇಕು. ಹಾಗಾಗಿ ಮೇಷರಾಶಿಯವರು ಇಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ಅಥವಾ ಪ್ರಯತ್ನ ಪಡಿ, ನಿಮಗೆ ಈ ಕೆಲಸ ಈಸಿಯಾಗಿ ಸಿಗುತ್ತೆ. ವೃಷಭರಾಶಿಯವರು ಫೈನಾನ್ಸ್ ಇರಬಹುದು, ಲಕ್ಸುರಿ ಗೂಡ್ಸ್ ಅಂದರೆ ಸೋಫಾಗಳು, ದೊಡ್ಡ ದೊಡ್ಡ ಕಾಸ್ಟ್ಲಿ ಬೆಡ್ಗಳು ಮತ್ತು ಯಾವುದಾದ್ರೂ ಒಂದು ವಿಲ್ಲಾಗಳು, ಆ ಥರದ್ದು ಲಕ್ಸುರಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಉತ್ಪನ್ನಗಳಲ್ಲಿ ಇವರು ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಜ್ಯುವೆಲರಿಗಳಲ್ಲಿ ಕೆಲಸ ಮಾಡಬಹುದು, ಮ್ಯೂಸಿಷಿಯನ್ಸ್ಗಳಾಗಬಹುದು, ಆ್ಯಕ್ಟರ್ಗಳಾಗಬಹುದು, ಟೈಲರ್ಗಳಾಗಬಹುದು, ರಿಯಲ್ ಎಸ್ಟೇಟಲ್ಲಿ ತೊಡಗಿಸಿಕೊಳ್ಳಬಹುದು ಮತ್ತು ರೆಸ್ಟೋರೆಂಟ್ ಬಿಸ್ನೆಸ್ ಮತ್ತು ಅಗ್ರಿಕಲ್ಚರ್ ಸಹ ಇವರಿಗೆ ತುಂಬ ಒಳ್ಳೆಯ ಕೆಲಸಗಳ ಆಗಿರುತ್ತವೆ. ಇವರಿಗೆ ಒಂದು ಸ್ಥಿರತೆ ಇರಬೇಕು, ಸ್ಟೆಬಿಲಿಟಿ. ಆ ಸ್ಥಿರತೆ ಇರುವಂತಹ ಒಂದು ಕೆಲಸ ಇಷ್ಟ ಆಗುತ್ತೆ ಮತ್ತು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋವಂಥವರಾಗಿರ್ತಾರೆ ಮತ್ತು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋವಂಥವರಾಗಿರ್ತಾರೆ. ಹಾಗಾಗಿ ಇಂತಹ ಒಂದು ವೃಷಭ ರಾಶಿಯವರು ಈ ಥರ ಇರುವಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡರೆ ಒಳ್ಳೆಯದು. ಮಿಥುನ ರಾಶಿಯವರು ಒಳ್ಳೆಯ ಜರ್ನಲಿಸ್ಟ್ಗಳಾಗ್ತಾರೆ. ಜರ್ನಲಿಸಮ್ ಆಗಿರ್ಬೋದು, ಟೀಚಿಂಗ್ ಆಗಿರ್ಬೋದು, ಅಕೌಂಟಿಂಗ್ ಆಗಿರ್ಬೋದು, ರಾಜತಾಂತ್ರಿಕವಾಗಿರುವಂತಹ ಕೆಲಸಗಳು ಅಂದರೆ ಡಿಪ್ಲೊಮ್ಯಾಟ್ಗಳಾಗಿರುವಂತಹ ಕೆಲಸ ಮಾಡುವಂಥವರು ಇವರಾಗಿರ್ತಾರೆ. ಒಳ್ಳೊಳ್ಳೆ ಟ್ರಾನ್ಸ್ಲೇಟರ್ಗಳು ಮಿಥುನ ರಾಶಿಯವರಾಗಿರ್ತಾರೆ. ಮೀಡಿಯೇಟರ್ಗಳು, ಮಧ್ಯವರ್ತಿಗಳಾಗಿ ಕೆಲಸ ಮಾಡುವಂಥವರು, ಲಾಯರ್ಗಳಾಗಿರುವಂಥವರು, ಡಾಕ್ಟ್ರುಗಳಾಗಬಹುದು, ಲೆಕ್ಚರರ್ಗಳಾಗಬಹುದು. ಸೈಂಟಿಫಿಕ್ ಫೀಲ್ಡಲ್ಲಿ ಇವರು ಒಳ್ಳೆಯ ಏಳಿಗೆಯನ್ನು ಕಾಣಬಹುದು ಮತ್ತು ಇವರ ಒಂದು ಬೌದ್ಧಿಕ ಸಾಮರ್ಥ್ಯ ಅಂದರೆ ಇಂಟೆಲೆಕ್ಚುಯಲ್ ಎಬಿಲಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಹಾಗಾಗಿ ಇವರ ಒಂದು ಬುದ್ಧಿಗೆ ಕೆಲಸ ಕೊಡುವಂತಹ ಯಾವುದೇ ಒಂದು ಥರವಾಗಿರುವಂತಹ ಕೆಲಸವನ್ನು ಇವರು ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಇವರಿಗೂ ಸಹ ಸ್ವಾತಂತ್ರ್ಯ ತುಂಬ ಬೇಕು. ಇವ್ರಿಗೆ ಹೋಗಿ ಆ ಥರ ಮಾಡು, ಈ ಥರ ಮಾಡು ಅಂತ ಹೇಳಿದ್ರೆ ಇವ್ರಿಗೆ ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಇವರಿಗೆ ಸ್ವಾತಂತ್ರ್ಯ ಇರುವಂತಹ ಒಂದು ಕೆಲಸ ತುಂಬ ಚೆನ್ನಾಗಿ ಒಪ್ಪುತ್ತೆ. ಈ ಮಿಥುನ ರಾಶಿಯವರಿಗಿರುವಂತಹ ಇನ್ನೊಂದು ಸ್ಟ್ರೆಂತ್ ಏನಪ್ಪ ಅಂತ ಹೇಳಿದ್ರೆ, ಇವರು ಒಂದೇ ಅವಧಿಯಲ್ಲಿ 2-3 ಕೆಲಸ ಮಾಡ್ಬೋದು. ಅಂದರೆ ಅವರು ಹೋಗಿ ಟೀಚಿಂಗ್ ಮಾಡ್ತಾ ಇರ್ತಾರೆ, ಆ ಟೀಚಿಂಗ್ ಮಾಡುವಂತಹ ಬಿಡುವಲ್ಲಿ ಟ್ರಾನ್ಸ್ಲೇಟರ್ಗಳಾಗ್ತಾರೆ, ಟ್ರಾನ್ಸ್ಲೇಷನ್ ಆಗುವಂತಹ ಬಿಡುವಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಮೀಡಿಯೇಟರ್ಗಳಾಗೋ ಅಥವಾ ಒಂದು ಇಂಟರ್ಪ್ರಿಟರ್ಗಳಾಗೋ ಕೆಲಸ ಮಾಡುವಂತಹ ಒಂದು ಸಾಮರ್ಥ್ಯ ಇರುತ್ತೆ. ಅಂದರೆ ಒಂದೇ ಅವಧಿಯಲ್ಲಿ 2-3 ಥರ ಕೆಲಸನ ಇವರು ಮಾಡಿ ಹೆಚ್ಚಿನ ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಕಟಕ ರಾಶಿಯವರು ಸಮುದ್ರದಲ್ಲಿ ಅಥವಾ ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಉತ್ಪನ್ನಗಳನ್ನು ಮಾರಾಟ ಮಾಡುವುದರಲ್ಲಿ ಅಥವಾ ಸಮುದ್ರಜನ್ಯ ಉತ್ಪನ್ನಗಳನ್ನು ಸಂಬಂಧಪಟ್ಟಂತಹ ಯಾವುದೇ ಒಂದು ಕೆಲಸಗಳನ್ನು ಮಾಡುವುದರಿಂದ ಒಳ್ಳೆಯದಾಗುತ್ತದೆ. ಒಳ್ಳೊಳ್ಳೆ ರಿಸರ್ಚರ್ಗಳಾಗಬಹುದು, ಸೈಕಾಲಜಿ ಇವರಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಡಿಸೈನರ್ಗಳಾಗಬಹುದು ಅಥವಾ ಕೆಮಿಕಲ್ ಮತ್ತು ಪೆಟ್ರೋಲಿಯಂ ಇಂಡಸ್ಟ್ರಿಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು. ಒಳ್ಳೊಳ್ಳೆಯ ಇತಿಹಾಸಕಾರರು, ರಿಸರ್ಚ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕೆಲಸ, R&D ಕೆಲಸ ಆಗಿರಬಹುದು, ಆ ಥರದ್ದು ಇವರು ಮಾಡಬಹುದು. ಇದರಿಂದ ಅವರಿಗೆ ತುಂಬ ಒಳ್ಳೆಯ ಲಾಭ ಬರುತ್ತದೆ. ಜನರ ಜೀವನವನ್ನು ಸುಧಾರಿಸುವಂತಹ ಯಾವುದೇ ರೀತಿಯಾಗಿರುವಂತಹ ಕೆಲಸವನ್ನು ಕಟಕ ರಾಶಿಯವರು ಮಾಡಬಹುದು. ಅದು ಇವರಿಗೆ ಒಂದು ಕ್ಷೇತ್ರ. ಸಿಂಹರಾಶಿಯವರು ಹುಟ್ಟಿರೋದೇ ಆಳುವುದಕ್ಕೆ. ಹಾಗಾಗಿ ಇವರು ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು. ಸಿವಿಲ್ ಸರ್ವಿಸ್
IAS KAS ಆ ಥರದ್ದು ಸಿವಿಲ್ ಸರ್ವಿಸಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು. ಮಿಲಿಟರಿಯಲ್ಲಿ ಇವರು ಕೆಲಸ ಮಾಡಬಹುದು. ಡೈರೆಕ್ಟರ್ಗಳು, ಲೀಡರ್ಗಳು, ರಾಯಭಾರಿಗಳು ಈ ರೀತಿ ಆಗ್ಬೋದು. ಅಂದರೆ ಇವರು ಬಾರ್ನ್ ಲೀಡರ್, ಹುಟ್ಟಿರೋದೇ ಆಳುವುದಕ್ಕೆ. ಸಿಂಹ ಕಾಡಿನ ರಾಜ ಅಂತ ಹೇಳ್ತಾರಲ್ಲ, ಹಾಗೆ ಸಿಂಹರಾಶಿಯವರು ನಾಡಿನ ರಾಜರು, ರಾಣಿಯರು. ಇವರು ಯಾರನ್ನು ಬೇಕಾದರೂ ಆಳಬಹುದು. ಆ ಯಾರನ್ನು ಬೇಕಾದರೂ ಆಳುವಂತಹ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರೆ ಒಳ್ಳೆಯದು. ಕನ್ಯಾರಾಶಿಯವರು ಸಹ ಒಳ್ಳೆಯ ಟೀಚರ್ಗಳು, ಒಳ್ಳೆಯ ಅಕೌಂಟೆಂಟ್ಗಳು, ಸೂಪರ್ ಆಗಿರೋಂಥ ಡಾಕ್ಟರ್ಗಳು, ಹೀಲರ್ಗಳು. ಅಂದರೆ ನೀವು ಕಷ್ಟ ಎಂದುಕೊಂಡು ಯಾವುದಾದ್ರೂ ಒಂದು ಕನ್ಯಾರಾಶಿ ಹತ್ರ ಹೋದ ಅಂತ ಹೇಳಿದ್ರೆ ಏನೋ ಒಂದಷ್ಟು ಅವರೇನೋ ಒಂದು ಪರಿಹಾರ ಹೇಳ್ತಾರೆ. ಸದ್ಯಕ್ಕೆ ನಿಮಗೆ ಇಮ್ಮಿಡಿಯೇಟಾಗಿ ಅಲ್ಲೊಂದು ನೆಮ್ಮದಿ ಸಿಗುತ್ತೆ. ಒಳ್ಳೆಯ ಜ್ಯೋತಿಷ್ಯ ತಜ್ಞರಾಗಿರ್ತಾರೆ, ಪ್ರೋಗ್ರಾಮರ್ಗಳಾಗಿರ್ತಾರೆ. ಒಳ್ಳೊಳ್ಳೆ ಪ್ರೋಗ್ರಾಮರ್ಗಳು ಕನ್ಯಾರಾಶಿಯವರಾಗಿರ್ತಾರೆ. ಇವರು ಸಹ ಪ್ರಾಕ್ಟಿಕಾಲಿಟಿಯನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ ಮತ್ತು ಅದಕ್ಕೋಸ್ಕರ ಶ್ರಮ ಪಡ್ತಾ ಇರ್ತಾರೆ. ಇವರು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಫಸ್ಟ್ ಬೆನಿಫಿಷರಿ ಇವರೇ ಆಗಿರ್ತಾರೆ. ಇದು ಅವರ ಒಂದು ಸ್ವಾರ್ಥ, ಕನ್ಯಾರಾಶಿಯವರ ಸ್ವಾರ್ಥ. ಸರಿನಾ? ಇವರು ತಮಗೆ ಲಾಭ ಸಿಗುವಂತಹ ಯಾವುದೇ ಕೆಲಸವನ್ನು ನೀವು ಕನ್ಯಾರಾಶಿಯವರಿಗೆ ಹೋಗಿ ಗೈಡ್ ಮಾಡೋ ಅವಶ್ಯಕತೆ ಇರಲ್ಲ. ಅವರಿಗೆ ಎಲ್ಲಿ ಲಾಭ ಬರುತ್ತೆ ಎಂದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಅದನ್ನು ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅಕಸ್ಮಾತ್ ಯಾರಾದರೂ ಆ ರೀತಿ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಇದನ್ನು ಹೇಳಿ. ತುಲಾರಾಶಿಯವರು ಲಾಯರ್ಗಳಾಗ್ಬೋದು, ಮೀಡಿಯೇಟರ್ಗಳು, ಮಧ್ಯವರ್ತಿಗಳಾಗ್ಬೋದು, ಕಲಾವಿದರಾಗ್ಬೋದು, ಒಳ್ಳೆಯ ಫೋಟೋಗ್ರಾಫರ್ಗಳಾಗಿರ್ಬೋದು, ಡಿಸೈನರ್ಗಳಾಗ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗ್ಬೋದು ಮತ್ತು ಪಾರ್ಟ್ನರ್ಶಿಪ್ಗಳಲ್ಲಿ ಇವರು ತೊಡಗಿಸ್ಕೋತಾರೆ. ಕಾಂಟ್ರಾಕ್ಟ್ಗಳನ್ನ, ಚೆನ್ನಾಗಿರುವಂತಹ ಕಾಂಟ್ರಾಕ್ಟ್ಗಳನ್ನ ಇವರು ಹಿಡಿತಾರೆ. ಮತ್ತು ಇವು ಇರ್ತವೆ, ಯಾವುದೋ ಒಂದು ಕಾನೂನು ಸುವ್ಯವಸ್ಥೆ ಪಾಲಿಸೋದಕ್ಕೋಸ್ಕರವಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥವರಾಗಿರ್ತಾರೆ. ಮತ್ತು ಯಾವುದೋ ಒಂದು ಜಗಳ ನಡೀತಾ ಇರುತ್ತೆ. ಆ ಜಗಳ ನಡೆಯಬೇಕಾದ್ರೆ ಒಂದು ನ್ಯಾಯ ಪಂಚಾಯಿತಿ ಎಂದು ಮಾಡಬೇಕಾಗಿರುತ್ತೆ. ಆ ನ್ಯಾಯ ಪಂಚಾಯಿತಿ ಮಾಡುವಂತಹ ಒಬ್ಬ ಮುಂದಾಳತ್ವವನ್ನು ವಹಿಸುವಂತಹ ಒಬ್ಬ ವ್ಯಕ್ತಿಯನ್ನು ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ತುಲಾರಾಶಿಯವ್ರನ್ನ ಕರ್ಕೊಂಡ್ಬನ್ನಿ. ಆ ಒಂದು ನ್ಯಾಯ ಪಂಚಾಯಿತಿನ ಇಮ್ಮಿಡಿಯೇಟಾಗಿ ಸಾಲ್ವ್ ಮಾಡ್ತಾರೆ. ಇದು ತುಲಾರಾಶಿಯವರ ಸ್ಟ್ರೆಂತು, ನ್ಯಾಯ ಪಂಚಾಯಿತಿ ಮಾಡೋದು. ಜಡ್ಜ್ಗಳಾಗ್ತಾರೆ ಇವರು, ಒಳ್ಳೊಳ್ಳೆ ಜಡ್ಜ್ಗಳಾಗ್ತಾರೆ. ಸರಿನಾ? ಆಮೇಲೆ ಪ್ರೀತಿ ಮತ್ತು ಮದುವೆ. ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಪ್ರೀತಿಸೋಂಥವ್ರಿಗೆ ಹೋಗಿ ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ತುಲಾರಾಶಿಯವ್ರನ್ನ ಕೇಳಿ, ಅವ್ರು ಬರ್ತಾರೆ, ಅವರು ಒಪ್ಪಿಸ್ತಾರೆ. ನೀವು ಯಾರನ್ನೋ ಒಬ್ಬರನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾರನ್ನಾದ್ರೂ ಒಬ್ಬರು ತುಲಾರಾಶಿಯವ್ರನ್ನ ಹಿಡೀರಿ, ಅವ್ರು ಬರ್ತಾರೆ, ಆ ಒಂದು ಮದುವೆನ ನಿರ್ವಿಘ್ನವಾಗಿ ನೆರವೇರಿಸ್ಬಿಡ್ತಾರೆ. ವೃಶ್ಚಿಕ ರಾಶಿಯವರು ಸಹ ಒಳ್ಳೆಯ ರಿಸರ್ಚರ್ಗಳು, ಸೈಂಟಿಸ್ಟ್ಗಳು, ಪತ್ತೇದಾರಿಗಳು. ಯಾವುದೇ ಒಂದು ಪತ್ತೇದಾರಿ, ನೀವು ವೃಶ್ಚಿಕ ರಾಶಿಯವರ ಕಣ್ ತಪ್ಪಿಸಿ ಏನು ಮಾಡೋಕ್ಕಾಗಲ್ಲ. ಅವರು ಇಮ್ಮಿಡಿಯೇಟಾಗಿ ಅದನ್ನು ಪತ್ತೆ ಹಚ್ಬಿಡ್ತಾರೆ. ಒಳ್ಳೆಯ ತತ್ವಜ್ಞಾನಿಗಳಾಗಿರ್ತಾರೆ. ತಾಂತ್ರಿಕ ವಿದ್ಯೆಗಳನ್ನು ಕಲ್ತಿರೋಂಥವರು ವೃಶ್ಚಿಕ ರಾಶಿಯವರಾಗಿರ್ತಾರೆ. ಪೊಲೀಸ್, ಆರ್ಮಿ, ಡಾಕ್ಟರ್ಗಳು ಮತ್ತು ಇನ್ನೂ ಒಂದು ಭಯಾನಕವಾಗಿರೋಂತಹ ಒಂದು ಇದೇನಪ್ಪ ಅಂತ ಹೇಳಿದ್ರೆ ಇವರಿಗೆ ಒಂದಷ್ಟು ಗುಪ್ತ ವಿದ್ಯೆಗಳು, ಪಾಯ್ಸನ್ಗಳಾಗಿರಬಹುದು, ಇನ್ನಷ್ಟು ಗುಪ್ತ ವಿದ್ಯೆಗಳೆಲ್ಲನೂ ವೃಶ್ಚಿಕ ರಾಶಿಯವರಿಗೆ ತಿಳಿದಿರುತ್ತೆ. ಸರಿನಾ? ವೃಶ್ಚಿಕ ರಾಶಿಯವರು ಈ ಒಂದು ತಮಗೆ ಇರುವಂತಹ ಒಂದು ಯಾರಿಗೂ ಸಿಗದೇ ಇರುವಂತಹ ಕೆಲವೊಂದು ಗುಪ್ತ ವಿದ್ಯೆಗಳು ಸಿಗೋದರಿಂದಾಗಿ ಆ ಗುಪ್ತ ವಿದ್ಯೆಗಳಲ್ಲಿ ಸಕ್ಸಸ್ ಅನ್ನುವಂತಹ ಒಂದು ವಿದ್ಯೆನ ಸಹ ಸೇರಿಸ್ಕೊಳ್ಳಿ. ನೀವು ನಿಮಗೆ ಬೇಕಾಗಿರುವಂತಹ ಸಕ್ಸಸ್ನ ನೀವೇ ಆರಾಮಾಗಿ ಹುಡ್ಕೋಬಹುದು. ಇದು ವೃಶ್ಚಿಕ ರಾಶಿಯವರಿಗಿರುವಂತಹ ಒಂದು ಸ್ಟ್ರೆಂತ್. ಧನುರಾಶಿಯವರು ಒಳ್ಳೆಯ ಜಡ್ಜ್ಗಳಾಗಿರ್ತಾರೆ, ಲಾಯರ್ಗಳಾಗಿರ್ತಾರೆ, ಫೈನಾನ್ಷಿಯರ್ಗಳಾಗಿರ್ತಾರೆ. ಮತ್ತು ಇವರಿಗೆ ಸ್ವಲ್ಪ ದಾನ ಧರ್ಮ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವರು ಬಂದು ಧರ್ಮದರ್ಶಿಗಳು ಆ ಥರ ಇರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರು ಬಂದು ಯಾವುದೇ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಗಳಾಗಿರ್ತಾರೆ. ನೀವು ಯಾವೆಲ್ಲಾದರೂ ಕರ್ಕೊಂಡೋಗಿ ಬಿಡಿ, ಆ ಕ್ಷೇತ್ರದ ಎಕ್ಸ್ಪರ್ಟು ಒಂದು 6 ತಿಂಗಳಲ್ಲಿ ಇವರು ಆಗಿಬಿಡ್ತಾರೆ. ಒಳ್ಳೆಯ ಅಥ್ಲೆಟ್ಗಳಾಗ್ತಾರೆ. ಇವರಿಗೆ ಕಾನೂನು ಹುಟ್ಟಿದಾಗಲಿಂದನೂ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ಕಾನೂನು ಸಹ ಇವರು ಕಲ್ತ್ಕೊಂಡು ಅದರಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸ್ಕೋಬಹುದು. ಮತ್ತು ಈ ಪ್ರೋಟೋಕಾಲ್ ಮಿನಿಸ್ಟರ್ಗಳು ಅಥವಾ ಪ್ರೋಟೋಕಾಲ್ ಆಫೀಸರ್ಗಳಂತ ಬರ್ತಾರೆ, ಅಂತಹ ಒಂದು ಪ್ರೋಟೋಕಾಲ್ಗಳನ್ನು ಇವರು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇರ್ತಾರೆ. ಹಾಗಾಗಿ ಧನುರಾಶಿಯವರು ಅದರಲ್ಲೂ ಸಹ ತೊಡಗಿಸ್ಕೋಬೋದು. ಧನುರಾಶಿಯವರು ಬಂದು ಕೂತ್ಕೊಂಡ್ರು ಅಂತ ಹೇಳಿದ್ರೆ ಎದುರುಗಡೆ ಇರೋವಂಥವ್ರು ತಮಗೆ ತಾವೇ ಓಪನ್ ಆಗಿಬಿಡ್ತಾರೆ. ತಮ್ಮ ಕಷ್ಟಗಳೆಲ್ಲ ಹೋಗಿ ಧನುರಾಶಿಯವ್ರ ಹತ್ರ ಹೇಳ್ಕೊಂಡ್ಬಿಡ್ಬೇಕು ಅಂತ ಅವರಿಗೆ ಅನ್ನಿಸ್ಬಿಡುತ್ತೆ. ಅಷ್ಟೊಂದು ಮ್ಯಾಗ್ನೆಟಿಕ್ ಪವರ್ ಇರುವಂತಹ ಒಂದು ರಾಶಿ ಧನುರಾಶಿ. ಹಾಗಾಗಿ ಇವರು ಈ ಥರ ಕೆಲಸಗಳನ್ನು ಅಂದರೆ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರುವಂತಹ ಕೆಲಸಗಳನ್ನು ಸಹ ಇವರು ಮಾಡಬಹುದು. ಮತ್ತು ಇವರು
ಚೆನ್ನಾಗಿ ಸುತ್ತಾಡೋಂಥವ್ರಾಗಿರೋದ್ರಿಂದಾಗಿ ಟೂರಿಸಮ್ನಲ್ಲಿ ಸಹ ತಮ್ಮನ್ನು ತಾವು ತೊಡಗಿಸ್ಕೋಬಹುದು. ಧನುರಾಶಿಯವರು ಇಷ್ಟು ಕೆಲಸಗಳನ್ನು ಮಾಡಬಹುದು. ಇನ್ನು ಮಕರ ರಾಶಿಯವರು, ಇವರು ಮೈನಿಂಗ್ ರಿಲೇಟೆಡ್ ಕೆಲಸಗಳನ್ನು ಮಾಡಬಹುದು. ಫಾರೆಸ್ಟ್ರಿ ಅಂದರೆ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಉತ್ಪನ್ನಗಳನ್ನು ತೆಗೆದುಕೊಂಡ್ಬಂದು ಮಾರೋದು ಮಾಡಬಹುದು. ರಿಯಲ್ ಎಸ್ಟೇಟು ಮಕರ ರಾಶಿಯವರಿಗೆ ಹೇಳಿ ಮಾಡಿಸಿದಂತಹ ಒಂದು ಕೆಲಸ. ರಿಯಲ್ ಎಸ್ಟೇಟು ಮ್ಯಾನೇಜ್ಮೆಂಟು ಅಂದರೆ ಇವರು ಒಂದು ಗುಂಪನ್ನು ನಿಭಾಯಿಸಬೇಕು. ಸರಿನಾ? ಇವರು ಒಬ್ಬೊಬ್ಬರೇ ಕೆಲಸ ಮಾಡ್ದ ಅಂತ ಹೇಳಿದ್ರೆ ಅದರಲ್ಲಿ ಲಾಭ ಬರಲ್ಲ ಮಕರ ರಾಶಿಯವರಿಗೆ. ಅವ್ರ ಕೆಳಗಡೆ ಒಂದಷ್ಟು ಗುಂಪು ಇರಬೇಕು. ಆ ಒಂದು ಗುಂಪಿನಲ್ಲಿ ಅವರು ಕೆಲಸ ಮಾಡ್ತಾ ಇರಬೇಕು. ಆಮೇಲೆ ಮಕರ ರಾಶಿಯವರಿಗೆ ಸ್ವಲ್ಪ ಆಸಕ್ತಿ ಅಲ್ಲಲ್ಲಿ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರಿಗೆ ಆಸಕ್ತಿನ ಹೆಚ್ಚಿಸುವಂತಹ ಕೆಲಸಗಳೇ ಆಗಿರಬೇಕು. ಅಂದರೆ ಪ್ರತಿದಿನ ದುಡ್ಡು ನೋಡ್ತಾ ಇರಬೇಕು ಅನ್ನೋಂಥ ಆಸೆ ಇರುತ್ತೆ, ಪ್ರತಿದಿನ ಲಾಭ ನೋಡಬೇಕು ಅನ್ನೋಂತಹ ಆಸೆಗಳಿರುತ್ತೆ. ಈ ಥರ ಇರುವಂತಹ ಕೆಲಸಗಳಲ್ಲಿ ಮಕರ ರಾಶಿಯವರು ಗ್ಯಾಂಬ್ಲಿಂಗ್ ರಿಲೇಟೆಡ್ ಆಗಿರುವಂತಹ ಒಂದು ಕೆಲಸ ಆಗಿರ್ಬೋದು. ಅಂದರೆ ಲೀಗಲ್ ಆಗಿ ಒಂದು ಕ್ಯಾಸಿನೋ ಆ ಥರದ್ದು ಯಾವುದಾದ್ರೂ ಒಂದು ಗ್ಯಾಂಬ್ಲಿಂಗ್ ರಿಲೇಟೆಡ್ ಆಗಿರುವಂತಹ ಒಂದು ಕೆಲಸವನ್ನು ಮಾಡ್ತಾಯಿದ್ರೆ ಅವರಿಗೆ ಅದರಲ್ಲಿ ತುಂಬ ಲಾಭ ಬರುತ್ತೆ. ಸುಮಾರು ಜನ ನೀವು ನೋಡಿರ್ಬೋದು, ಮಕರ ರಾಶಿಯವರು ಬೆಟ್ಟಿಂಗು ಅವು ಇವು ಈ ಥರದ್ರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹೆಚ್ಚಿನ ಲಾಭವನ್ನು ನೋಡ್ತಾ ಇರ್ತಾರೆ. ಆದರೆ ಅದನ್ನು ಕಾನೂನುಬದ್ಧವಾಗಿರುವಂಥದ್ದನ್ನು ಮಾಡಿ ಎಂಬುದು ನಮ್ಮ ಸಲಹೆ. ಕುಂಭರಾಶಿಯವರು ಒಳ್ಳೆಯ ಅಡ್ವೈಸರ್ಗಳು. ನಿಮಗೆ ಏನಾದರೂ ಒಂದು ಸಮಸ್ಯೆ ಇದ್ದರೆ ಕುಂಭರಾಶಿಯವ್ರ ಹತ್ರ ಹೋಗಿ ಆ ಕುಂಭರಾಶಿಯವರು ನಿಮಗಿರುವಂತಹ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡುವಂತಹ ಒಂದು ಸಲಹೆಯನ್ನು ಕೊಡ್ತಾರೆ. ಕನ್ಸಲ್ಟೆಂಟ್ಗಳು, ಒಳ್ಳೆಯ ಕನ್ಸಲ್ಟೆಂಟ್ಗಳಾಗ್ತಾರೆ. ಅವರು ತುಂಬ ಅದ್ಭುತವಾಗಿರುವಂತಹ ಜ್ಯೋತಿಷ ತಜ್ಞರು ಕುಂಭರಾಶಿಯವರಾಗಿರ್ತಾರೆ. ಇಂಜಿನಿಯರ್ಗಳು, ಫಿಲಾಸಫರ್ಗಳು, ಪ್ರೋಗ್ರಾಮರ್ಗಳು, ಇನ್ನು ಪ್ರಪಂಚ ಜ್ಞಾನ ಅತಿ ಹೆಚ್ಚಾಗಿರುವಂಥವರು. ಮತ್ತು ನಿಮಗೆ ಯಾವುದಾದ್ರೂ ಒಂದು ಸಮಸ್ಯೆನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಒಂದು ಟ್ರಬಲ್ ಶೂಟರ್ ಒಬ್ಬರು ಬೇಕು ಅಂತ ಹೇಳಿದ್ರೆ ಅದು ಕುಂಭರಾಶಿಯವರು ಆಗಿರ್ತಾರೆ. ಯಾವುದೇ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಕಲಿತ್ಕೊಂಡು ಪರ್ಫೆಕ್ಷನಿಸ್ಟ್ ಆಗಿ ಅವರು ಕಂಪ್ಲೀಟ್ ಮಾಡ್ತಾ ಇರ್ತಾರೆ. ಅಂತಹ ಒಂದು ಕೆಲಸಗಳಲ್ಲಿ ಕುಂಭರಾಶಿಯವರು ತೊಡಗಿಸಿಕೊಂಡರೆ ತುಂಬ ಒಳ್ಳೆಯದು. ಇನ್ನು ಮೀನರಾಶಿಯವರು ಡಾಕ್ಟರ್ಗಳು ಆಗಬಹುದು, ಕಾರಾಗೃಹಗಳಲ್ಲಿ ಅಂದರೆ ಜೈಲರ್ಗಳು ಮತ್ತು ಯಾವುದಾದ್ರೂ ಸೆಂಟ್ರಿಗಳು, ಕಾನ್ಸ್ಟೇಬಲ್ಗಳು, ಆ ಥರದ್ದು ಕಾರಾಗೃಹಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥವರು ಮೀನರಾಶಿಗೆ ಒಳ್ಳೆಯದು. ಒಳ್ಳೊಳ್ಳೆಯ ಕಲಾವಿದರು, ತತ್ವಜ್ಞಾನಿಗಳು, ಮತ್ತು ಇವ್ರಿಗೂ ಸಹ ಕೆಲವೊಂದು ರಹಸ್ಯ ವಿದ್ಯೆಗಳು ಗೊತ್ತಿರುತ್ತೆ. ಸರಿನಾ? ಅವ್ರಿಗೆ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಇವ್ರ ಹತ್ರ ಇರೋಂಥ ನಾಲೆಡ್ಜ್ ಬೇರೊಬ್ಬರ ಹತ್ರ ಸಿಕ್ಕಲ್ಲ. ಮೀನರಾಶಿಯವರು ಬಂದು 12 ರಾಶಿಗಳಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ಗಳಿಸಿಕೊಂಡು ಹುಟ್ಟಿರುವಂಥವರಾಗಿರ್ತಾರೆ. ಹಾಗಾಗಿ ಇವರಿಗೆ ಒಂದಷ್ಟು ಸೀಕ್ರೆಟ್ಗಳು, ಒಂದಷ್ಟು ಟ್ರಿಕ್ಗಳು ಚೆನ್ನಾಗಿ ಗೊತ್ತಿರುತ್ತೆ. ಒಳ್ಳೆಯ ಧಾರ್ಮಿಕ ಗುರುಗಳಾಗಿರ್ತಾರೆ. ಇವರ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಟಿ ವಿಯಲ್ಲಾಗಿರ್ಬೋದು, ನ್ಯೂಸ್ ಪೇಪರಲ್ಲಾಗಿರ್ಬೋದು, ಬುಕ್ಸಲ್ಲಾಗಿರ್ಬೋದು, ಮೂವಿ ಡೈರೆಕ್ಷನ್ನು, ಸ್ಕ್ರೀನ್ ರೈಟಿಂಗು, ಈ ಥರದ್ದು ಯಾವುದೇ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಒಳ್ಳೊಳ್ಳೆ ಕಲಾವಿದರು, ಆರ್ಟಿಸ್ಟ್ಗಳು ಇವರು ಆಗ್ತಾರೆ. ಹಾಗಾಗಿ ಮೀನರಾಶಿಯವರು ತಮ್ಮ ಒಂದು ಸ್ಟ್ರೆಂತನ್ನು ಬಳಸಿಕೊಂಡು ಇಂತಹ ಒಂದು ಕ್ಷೇತ್ರಗಳಲ್ಲಿ, ಅಂತಹ ಫೀಲ್ಡ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರೆ ಹೆಚ್ಚಿನ ಸಕ್ಸಸ್ಸನ್ನು ಕಾಣುತ್ತಾರೆ. ತಿಳಿದುಕೊಂಡಿರಲ್ವೇ ಸ್ನೇಹಿತರೆ? ಇಷ್ಟೆಲ್ಲ ಕೆಲಸಗಳನ್ನು ನಿಮ್ಮ ರಾಶಿಗೆ ಅನುಗುಣವಾಗಿ ನೀವು ಮಾಡಬಹುದು. ಸರಿನಾ? ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಕುಂಡಲಿಯನ್ನು ಚೆಕ್ ಮಾಡಿಕೊಳ್ಳಿ. ಆ ಕುಂಡಲಿಯಲ್ಲಿ ನಿಮ್ಮ ವೃತ್ತಿಭಾವ ಯಾವುದಿದೆ ಅನ್ನೋದನ್ನು ತಿಳ್ಕೊಂಡು ಅದರಲ್ಲಿ ಸಹ ತೊಡಗಿಸ್ಕೋಬೋದು. ಆದರೆ ಇದು ರಾಶಿ ಪ್ರಕಾರವಾಗಿ ಒಂದು ರ್ಯಾಂಡಮ್ ಆಗಿ ಯಾವ ಕೆಲಸ ಮಾಡಿದರೆ ಒಳ್ಳೆಯದು ಎಂದು ನಾವು ಇಲ್ಲಿ ಹೇಳಿದ್ದೇವೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್. ಧನ್ಯವಾದಗಳು.